ಇವತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಲಬುರಗಿ ವತಿಯಿಂದ ಕಮಿಷನರ್ಗೆ ಘೇರಾವ್ ಮುತ್ತಿಗೆ ಹಾಕೋದು ಒಂದೇನು ಘೋಷಣೆ ಮಾಡಿದ್ದೀವಿ. ಅದರ ಪ್ರಕಾರ ನಾವು ಇವತ್ತು 11 ಗಂಟೆಗೆ ಟೌನ್ ಹಾಲ್ ಎದುರುಗಡೆ ನಾವು ಮಾನ್ಯ ಆಯುಕ್ತರಿಗೆ ಘೇರಾವ್ ಮಾಡಿದ್ವಿ, ಮುತ್ತಿಗೆ ಹಾಕಿವಿ. MG ರೋಡ್ ಎಷ್ಟು 6 ತಿಂಗಳಾಯಿತು ಹೇಳಿಕೆ ಬರ್ತಾಯಿದೆ, 8 ದಿವಸ ಆಗುತ್ತೆ, ಟೆಕ್ನಿಕಲ್ ರೀಸನ್ ಇದೆ, ಅದು ರೀಸನ್ ಇದೆ, ಇದು ರೀಸನ್ ಇದೆ. ಜನರಿಗೆ ಏನು ತ್ರಾಸಾಗ್ಲಾಗ್ತದೆ ಆ ರೋಡಲ್ಲಿ. ಈ MG ರೋಡ್ ಬಗ್ಗೆ ಕಾಳಜಿ ಯಾರಿಗಿಲ್ಲ, ಬರೀ ಹೇಳ್ತಾ ಇದ್ದಾರೆ ಇದು ಆಗುತ್ತೆ ಅಂತ ಹೇಳ್ತಾರೆ. ಇದುವರೆಗೂ ಆಗಿಲ್ಲ. ನಾವು 3ನೇ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇವತ್ತು 3ನೇ ಪ್ರತಿಭಟನೆ ನಾವು ಘೇರಾವ್ ಮಾಡ್ತಾಯಿದ್ದೀವಿ. ನಾಳೆ ಅಕಸ್ಮಾತ್ 1 ತಿಂಗಳ ಟೈಮ್ ಕೊಟ್ಟಾರ ಆಯುಕ್ತರು, ಕಮಿಷನರ್ ಅವರು 1 ತಿಂಗಳ ಆಶ್ವಾಸನೆ ಕೊಟ್ಟಾರ. 1 ತಿಂಗಳು ಆಗಿಲ್ಲ ಅಂದರೆ ಮತ್ತೆ ನಾವು ನೆಕ್ಸ್ಟ್ ಉಗ್ರ ಹೋರಾಟ ಮಾಡೋಕ್ಕೆ ಸಿದ್ಧಾಗಿದ್ದೀವಿ, ರೆಡಿ ಇದ್ದೀವಿ. ಎರಡನೇ ಮಾತು, ಇವತ್ತಿನ GB ಮೀಟಿಂಗ್ ಏನು ಕರೆದಿದ್ದಾರಲ್ಲ, ನಾವು ಕಾಂಗ್ರೆಸ್ ಕಾರ್ಪೊರೇಟರ್ಸ್ಗೆ 2021ರಲ್ಲಿ ಏನು ಘೋಷಣಾ ಪತ್ರ ಮಾಡಿದಾರಲ್ಲ, ಆ ಘೋಷಣಾ ಪತ್ರ ತಕ್ಕಂದು ನಡಿಬೇಕು. ಘೋಷಣಾ ಪತ್ರ 2021ರಲ್ಲಿ 20 ಪಾಯಿಂಟ್ಸ್ ಅದು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಪೊರೇಟರ್ಸು. ಇದುವರೆಗೂ ಒಂದು ಕೂಡ ಮಾಡಿಲ್ಲ. ಇದು ಕಾಳಜಿ ಇರಬೇಕು. ಕಾರ್ಪೊರೇಷನ್ ಮೇಯರ್ ಅವ್ರಿಗೆ ನಾವು ಮೆಮೊರಂಡಮ್ ಕೊಟ್ಟಿವಿ. ಅವರು ಮೀಟಿಂಗ್ ಕರೆದು ಇದ್ರ ಬಗ್ಗೆ ಚರ್ಚೆ ನಡೆಸಿ ಇದರೆಲ್ಲ ಏನೇನು ಇಶ್ಯೂಸ್ ಇದೆ, ಇದೆಲ್ಲ ಏನೇನು ಘೋಷಣೆ ಮಾಡಿದ್ದಾರೆ ಅವರು ಕಾರ್ಪೊರೇಷನ್ ಎಲೆಕ್ಷನ್ ಟೈಮಲ್ಲಿ, ಅದು ಮೀಟಿಂಗ್ ತೊಗೊಂಡು ಇದಕ್ಕೆ ಎಲ್ಲ ಬಗೆಹರಿಸ್ಬೇಕು ನಮ್ಮ ಡಿಮ್ಯಾಂಡ್ಸ್ ಇದೆ.